mod a minus b less than or equal to 1 ಆದಾಗ ಮಾತ್ರ a ರಿಲೇಟೆಡ್ ಟು b ಎಂದು ವ್ಯಾಖ್ಯಾನಿಸಲ್ಪಟ್ಟ ಎಲ್ಲ ವಾಸ್ತವ ಸಂಖ್ಯೆಗಳ ಗಣ r ದ ಮೇಲೆ r ಒಂದು ಸಂಬಂಧವಾಗುತ್ತದೆ. ಆಗ r ಕನ್ನಡದಲ್ಲಿ ಓದಿದ್ರೆ ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಇದು ರಿಲೇಷನ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದು. ಸೊ ಲೆಟ್ ಅಸ್ ರೀಡ್ ದ ಸೇಮ್ ಕ್ವಶನ್ ಇನ್ ಇಂಗ್ಲಿಷ್. ಲೆಟ್ r be the relation on the set r of all real numbers defined by a related to b if and only if mod a minus b is less than or equal to 1, then r is options ಕೊಟ್ಟಿದ್ದಾರೆ reflexive and symmetric, symmetric only, transitive only, none of these ಅಂತ. ಸೊ ಇದು ರಿಲೇಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಆಗಿರೋದ್ರಿಂದ ನಮಗೆ ಇಲ್ಲಿ ರಿಫ್ಲೆಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆರ್ ಅನ್ನೋದು ಒಂದು ರಿಲೇಷನ್ ಆಗಿದ್ರೆ, ಇಫ್ ಆರ್ ಇಸ್ ಅ ರಿಲೇಷನ್ ಆನ್ ದ ಸೆಟ್ ಎ ಅನ್ನೋ ಒಂದು ಸೆಟ್ ಮೇಲೆ ಡಿಫೈನ್ ಆಗಿರೋಂಥ ಒಂದು ರಿಲೇಷನ್ ಆಗಿರಲಿ. ಈ ಆರ್ ಅನ್ನೋ ರಿಲೇಷನ್ ರಿಫ್ಲೆಕ್ಸಿವ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ. ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ತಮ್ಮ ಜೊತೆ ತಾವೇನೆ ಏನಾಗಿರ್ಬೇಕು ಅಂತಂದ್ರೆ ರಿಲೇಟ್ ಆಗಿರ್ಬೇಕು. ಅಂದಾಗ ಮಾತ್ರ ಆ ಒಂದು ರಿಲೇಷನ್ ಅನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಇನ್ನು ಸಿಮೆಟ್ರಿಕ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ, ಇಫ್ ಎ ಬಿ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಇದು ಇಫ್ ಒಂದು ವೇಳೆ ಎ ಬಿ ಜೊತೆ ರಿಲೇಟ್ ಆಗಿದ್ರೆ ದೆನ್ ಬಿ ಕಮ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್. ಮೀನ್ಸ್ if A is related to B, then B should be related to A. Then only we will say that the relation is symmetric. A, A belongs to R ಆಗಿತ್ತು ಅಂತಂದ್ರೆ ಆಗ ರಿಫ್ಲೆಕ್ಸಿವ್ ಅಂತ ಕರಿತೀವಿ. If A, B belongs to R, then B, A belongs to R ಆಗಿತ್ತು ಅಂದ್ರೆ ಅವಾಗ ಅದನ್ನ ಸಿಮೆಟ್ರಿಕ್ ಅಂತ ಕರಿತೀವಿ. ಟ್ರಾನ್ಸಿಟಿವ್ ಅಂತ ಹೇಳಬೇಕು ಅಂತಂದ್ರೆ, if AB belongs to R and BC belongs to R, ಇಲ್ಲಿ ಎರಡು ಪೇರ್ಗಳು ರಿಲೇಷನ್ ಒಳಗಡೆ ಇರಬೇಕು. ಅಂದ್ರೆ ಪೇರ್ಗಳು ರಿಲೇಷನ್ ಒಳಗಡೆ ಇರಬೇಕು ಅಂದ್ರೆ ಅರ್ಥ ಎ ಶುಡ್ ಬಿ ರಿಲೇಟೆಡ್ ಟು ಬಿ ಅಂಡ್ ಬಿ ಶುಡ್ ಬಿ ರಿಲೇಟೆಡ್ ಟು ಸಿ. ಈ ರೀತಿ ರಿಲೇಟ್ ಆಗಿರಬೇಕು. ಈ ರೀತಿ ರಿಲೇಟ್ ಆಗಿದ್ದು ಎ ಕಮ ಸಿ ಏನಾದ್ರೂ ಆರ್ ಒಳಗಡೆ ಇದ್ರೆ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಪೇರ್ನ ಸೆಕೆಂಡ್ ಎಲಿಮೆಂಟ್, ಆ ಎರಡು ಎಲಿಮೆಂಟ್ಗಳ ರಿಲೇಟ್ ಆಗಿದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಸೊ ಇದು ಏನು ಅಂತಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್. ಸೊ ಇಷ್ಟು ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಈ ರಿಲೇಷನ್ಗೆ ಸಂಬಂಧಪಟ್ಟಂತ ಡಿಟೇಲ್ಡ್ ವಿಡಿಯೋ ನಾನು ಮಾಡಿದ್ದೀನಿ. ಅದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಪ್ಲೇ ಲಿಸ್ಟ್. ಸೊ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ರಿಫ್ಲೆಕ್ಸಿವ್, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಸಿಮೆಟ್ರಿಕ್. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, then if AC belongs to R, then it is transitive. ಸೊ ಈ ರೀತಿ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ mod A minus B less than or equal to 1 ಆಗಿರಬೇಕು. ಸೊ ದಿಸ್ ಈಸ್ ದ ಡಿಫೈನ್ಡ್ ರಿಲೇಷನ್. ಈ ರೀತಿ ಡಿಫೈನ್ ಆಗಿದೆ. ಈಗ ಒಂದು ಎಲಿಮೆಂಟ್ ತಗೊಳ್ತೀನಿ, ಒಂದು ಆರ್ಬಿಟ್ರರಿ ಎಲಿಮೆಂಟ್, ಯಾವ ಸೆಟ್ ಇಂದ ತಗೊಳ್ತೀನಿ? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಯಾಕಂದ್ರೆ ಯಾವ ಸೆಟ್ ಮೇಲೆ ರಿಲೇಷನ್ ಡಿಫೈನ್ ಆಗಿದೆ ಅಂತಂದ್ರೆ ಆರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಮೇಲೆ ಡಿಫೈನ್ ಆಗಿದೆ. ನಾನು ಒಂದು ಆರ್ಬಿಟ್ರರಿ ರಿಯಲ್ ನಂಬರ್ ತಗೊಂಡಿದ್ದೀನಿ. ಈಗ ಈ ಕಂಡೀಷನ್ ಹೋಲ್ಡ್ ಆಗುತ್ತಾ ಅಂತ ನೋಡ್ಬೇಕು. ಈ ಕಂಡೀಷನ್ ಹೋಲ್ಡ್ ಆಗುತ್ತಾ ಅಂತ ರಿಫ್ಲೆಕ್ಸಿವಿಟಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಯಾವ ಚೆಕ್ ಮಾಡ್ತಾ ಇದ್ದೀನಿ? ಇಲ್ಲಿ ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ತೀನಿ. ಇಫ್ ಎ ಬಿಲಾಂಗ್ಸ್ ಟು ಆರ್, ದೆನ್ ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಅಂತಂದ್ರೆ 0. ಮಾಡ್ಯುಲಸ್ ಆಫ್ 0 ಈಸ್ ನಥಿಂಗ್ ಬಟ್ 0. ಆಫ್ ಕೋರ್ಸ್ ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಇದರ ಅರ್ಥ ಏನು ಅಂತಂದ್ರೆ ಎ ಈಸ್ ರಿಲೇಟೆಡ್ ಟು ಎ ಅಂತ ಅರ್ಥ. ಎ ಈಸ್ ರಿಲೇಟೆಡ್ ಟು ಎ. This implies A, A belongs to R. R ಅಂದ್ರೆ ಇಲ್ಲಿ ರಿಲೇಷನ್. ಈ ಆರು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇಲ್ಲಿ ಬರೆದಿರೋ ಆರು ರಿಲೇಷನ್ ಅಂತ ಅರ್ಥ. ಸೊ ಇದರ ಅರ್ಥ ಏನು? A, A ಬಿಲಾಂಗ್ಸ್ ಟು R ಫಾರ್ ಆಲ್ A ಬಿಲಾಂಗ್ಸ್ ಟು ಕ್ಯಾಪಿಟಲ್ ಅಂದ್ರೆ ರಿಲೇಷನ್, ರಿಯಲ್ ನಂಬರ್ಸ್. ಸೊ ಎಲ್ಲಾ ರಿಯಲ್ ನಂಬರ್ಸ್ಗಳು ಕೂಡ ತಮ್ಮ ಜೊತೆ ತಾವೇ ರಿಲೇಟ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ದ ರಿಲೇಷನ್ ಡಿಫೈನ್ಡ್ ಹಿಯರ್ ಈಸ್ ರಿಫ್ಲೆಕ್ಸಿವ್. ಇಲ್ಲಿ ಸಿಮೆಟ್ರಿಕ್ ಓನ್ಲಿ ಅಂತ ಹೇಳಿರೋದ್ರಿಂದ ಆಪ್ಷನ್ ಬಿ ರಾಂಗು, ಆಪ್ಷನ್ ಸಿ ರಾಂಗು, ನನ್ ಆಫ್ ದೀಸ್ ಯಾವುದೂ ಅಲ್ಲ ಅಂತ ಹೇಳಿದಾನೆ. ಸೊ ನೋಡೋಣ. ನನ್ ಆಫ್ ದೀಸ್ ಅಂತ ಹೇಳಿದಾನೆ. ಎ ಆಗಿರ್ಬೇಕು, ಇಲ್ಲ ಡಿ ಆಗಿರ್ಬೇಕು.
ಸಿಮೆಟ್ರಿಕ್ ಆಗಿಲ್ಲ ಅಂತಂದ್ರೆ ನನ್ ಆಫ್ ದೀಸ್ ಕರೆಕ್ಟ್. ಸಿಮೆಟ್ರಿಕ್ ಆಗಿದ್ರೆ ಆಪ್ಷನ್ ಎ ಕರೆಕ್ಟ್. ಇಲ್ಲಿ ಓನ್ಲಿ ಅಂತ ಹೇಳಿರೋದ್ರಿಂದ ಇಲ್ಲಿ ತಪ್ಪಾಗಿದೆ ಅಷ್ಟೇನೆ. ರಿಫ್ಲೆಕ್ಸಿಟಿ ಇಲ್ಲಿ ಆಲ್ರೆಡಿ ರಿಫ್ಲೆಕ್ಸಿವ್ ಆಗಿದೆ, ಇಲ್ಲಿ ಸಿಮೆಟ್ರಿಕ್ ಮಾತ್ರ ಆಗಿದೆ ಅಂತ ಹೇಳ್ತಾನೆ, ಇಲ್ಲಿ ಟ್ರಾನ್ಸಿಟಿವ್ ಮಾತ್ರ ಆಗಿದೆ ಅಂತ ಹೇಳ್ತಾನೆ. ಸಿಮೆಟ್ರಿಕ್ ಅಷ್ಟೇ ಅಲ್ಲ, ರಿಫ್ಲೆಕ್ಸಿವ್ ಆಗಿದೆ ಆಲ್ರೆಡಿ. ಹಾಗಾಗಿ ಇವೆರಡು ಆಪ್ಷನ್ಸ್ ರಾಂಗ್. ಈಗ ರಿಫ್ಲೆಕ್ಸಿವ್ ಆಯ್ತಲ್ಲ, ಈಗ ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಏನು, ಫಸ್ಟ್ ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಸೊ ಸಿಮೆಟ್ರಿಕ್ ನಾವೇನ್ ಮಾಡ್ತಿದೀವಿ, ಈಗ ವೆರಿಫೈ ಮಾಡ್ತಿದ್ವಿ. ಲೆಟ್ ಎ ರಿಲೇಟೆಡ್ ಟು ಬಿ. ಎ ಮತ್ತು ಬಿ ಗಳೇ ನೀವು ರಿಯಲ್ ನಂಬರ್ಸ್. ಎ ಇಸ್ ರಿಲೇಟೆಡ್ ಟು ಬಿ ಆಗಿರಲಿ. ಇದರ ಅರ್ಥ ಏನು, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಎರಡು ಒಂದೇ. ಈ ರೀತಿನಾದ್ರೂ ಬರಿಬಹುದು, ಈ ರೀತಿನಾದ್ರೂ ಬರಿಬಹುದು. ಎ ರಿಲೇಟೆಡ್ ಟು ಬಿ ಅಂದ್ರೆ ಅರ್ಥ ಈ ಕಂಡೀಷನ್ ಅದು ಹೋಲ್ಡ್ ಮಾಡ್ತಾ ಇದೆ ಅಂತ ಅರ್ಥ. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇದನ್ನ ನಾವು ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಅಂತ ಬರೆದ್ರು ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ ಎ ಮೈನಸ್ ಬಿ ಅಂದ್ರೂ ಒಂದೇ, ಬಿ ಮೈನಸ್ ಎ ಅಂದ್ರೂ ಒಂದೇ, ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಎ ಮೈನಸ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಮೈನಸ್ ಎ ಆಸ್. ಎ ಮೈನಸ್ ಬಿ ಅಂತ ಇದ್ರೆ ಎ ಇಸ್ ರಿಲೇಟೆಡ್ ಟು ಬಿ ಅಂತ ಅರ್ಥ. ಹಾಗಾದ್ರೆ ಬಿ ಮೈನಸ್ ಎ ಅಂತ ಇದ್ರೆ ಇದನ್ನ ನಾವು ಬಿ ಇಸ್ ರಿಲೇಟೆಡ್ ಟು ಎ ಅಂತ ಬರಿಬಹುದು. ಎ ರಿಲೇಟೆಡ್ ಟು ಬಿ ಆಗಿತ್ತು, ಅದರಿಂದ ನಾವು ಯಾವುದಕ್ಕೆ ರೀಚ್ ಆದ್ವಿ ಅಂತಂದ್ರೆ ಬಿ ಇಸ್ ರಿಲೇಟೆಡ್ ಟು ಎ ಗೆ ರೀಚ್ ಆದ್ವಿ. ಬಿ ಇಸ್ ರಿಲೇಟೆಡ್ ಟು ಎ ಇಸ್ ನಥಿಂಗ್ ಬಟ್ ಬಿ ಕಮ ಎ ಬಿಲಾಂಗ್ಸ್ ಟು ದ ರಿಲೇಷನ್ ವೇರ್ ಎ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್. ಸೊ ಈಗ ಏನಾಯ್ತು, ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು. ಸೊ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಎರಡು ಆಗಿದೆ. ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ಅಂತೇಳಿ ಒಂದ್ಸರಿ ಚೆಕ್ ಮಾಡೋಣ. ಆಕ್ಚುಲಿ ಇದು ಟ್ರಾನ್ಸಿಟಿವ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡ್ತೀನಿ. ಆಗಲ್ಲ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ಯೂಶುವಲಿ ಒಂದು ಕೌಂಟರ್ ಎಕ್ಸಾಂಪಲ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಯಾವ ಕೌಂಟರ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಅಂತಂದ್ರೆ, ಇಲ್ಲಿ ಯಾವ ರೀತಿ ಇರಬೇಕು ಕಂಡೀಷನ್, ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಅಂದ್ರೆ ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಇಲ್ಲಿ ಫಸ್ಟ್ ಆರ್ಡರ್ ಪೇರ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್, ಎರಡು ಕೂಡ ಸೇಮ್ ಇರಬೇಕು. ಈ ರೀತಿ ಸೇಮ್ ಇದ್ದು ಫಸ್ಟ್ ಎಲಿಮೆಂಟ್ ಮತ್ತು ಸೆಕೆಂಡ್ ಎಲಿಮೆಂಟ್, ಯಾವ ಫಸ್ಟ್ ಎಲಿಮೆಂಟ್, ಫಸ್ಟ್ ಆರ್ಡರ್ ಪೇರ್ ನ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಆರ್ಡರ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ರಿಲೇಟ್ ಆಗಿದ್ರೆ ಟ್ರಾನ್ಸಿಟಿವ್, ಆಗಿಲ್ಲ ಅಂತಂದ್ರೆ ಟ್ರಾನ್ಸಿಟಿವ್ ಅಲ್ಲ. ಸೊ ಫಸ್ಟ್ ಗೆ ನಾವು ಈ ಕಂಡೀಷನ್ ಹೋಲ್ಡ್ ಮಾಡೋ ತರ ಎರಡು ಆರ್ಡರ್ ಪೇರ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ನೋಡಿ, ನಾನೇನ್ ಮಾಡ್ತೀನಿ ಅಂತಂದ್ರೆ 1 ಮೈನಸ್ 2 ತಗೊಳ್ತೀನಿ. 1 ಮೈನಸ್ 2 ಅಂದ್ರೆ ಎಷ್ಟು, ಇಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಮೈನಸ್ 1. ಮಾಡ್ಯುಲಸ್ ಆಫ್ ಮೈನಸ್ 1 ಈಸ್ ನಥಿಂಗ್ ಬಟ್ 1. ಬಟ್ ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ನೋಡಿ, ಇಲ್ಲಿ ಈಕ್ವಲ್ ಕೊಟ್ಟಿದ್ದಾರೆ, ಹಾಗಾಗಿ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಇದರ ಅರ್ಥ ಏನು, 1, 2 ಬಿಲಾಂಗ್ಸ್ ಟು ಆರ್. ಈಗ ಫಸ್ಟ್ ಆರ್ಡರ್ ಪೇರ್ ರೆಡಿ ಆಯ್ತು. ಈಗ ಫಸ್ಟ್ ಎಲಿಮೆಂಟ್ 2 ಆಗಿರೋ ತರ ಇನ್ನೊಂದು ಏನ್ ಮಾಡ್ಬೇಕು, ನಾನು ಆರ್ಡರ್ ಪೇರ್ ನ ಪ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ 2 ಆಗಿರ್ಬೇಕು ಅಂದ್ರೆ ಇಲ್ಲಿ 2 ಮೈನಸ್, ನನಗೆ ಡಿಫರೆನ್ಸ್ 1 ಬರಬೇಕು ಅಥವಾ 1 ಗಿನ ಕಡಿಮೆ ಬರಬೇಕು ಅಂತಂದ್ರೆ ಇಲ್ಲಿ ನನಗೆ ಬೇರೆ ದಾರಿ ಇಲ್ಲ, 3ನೇ ತಗೋಬೇಕು. 2 ಮೈನಸ್ 3 ಈಸ್ ನಥಿಂಗ್ ಬಟ್ ಮೈನಸ್ 1. ಅಗೇನ್ ಇಟ್ ಈಸ್ ಈಕ್ವಲ್ ಟು 1 ಅಂಡ್ ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಈಗಲೂ ಕೂಡ 2 ಈಸ್ ರಿಲೇಟೆಡ್ ಟು 3. ಇದನ್ನ ನಾನೇಂತ ಬರೀಬಹುದು, 2, 3 ಬಿಲಾಂಗ್ಸ್ ಟು ಆರ್ ಅಂತ ಬರೀಬಹುದು. ಸೊ ಇಲ್ಲಿ ಈ ಕಂಡೀಷನ್ಸ್ ನ ಹೋಲ್ಡ್ ಮಾಡೋ ತರ ಎರಡು ಆರ್ಡರ್ ಪೇರ್ ಗಳನ್ನ ಪ್ರೊಡ್ಯೂಸ್ ಮಾಡಿದೀವಿ ನಾವು. ಇಲ್ಲಿ ನೋಡಿ, ಎ ಕಮ ಬಿ, ಬಿ ಕಮ ಸಿ, 1, 2, 2, 3. ಈಗ ನಾವೇನ್ ಚೆಕ್ ಮಾಡ್ಬೇಕು ಅಂದ್ರೆ 1 ಮತ್ತು 3 ರಿಲೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ರಿಲೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಈ ಕಂಡೀಷನ್ ಹೋಲ್ಡ್ ಮಾಡುತ್ತಾ ಅಂತ ನೋಡ್ಬೇಕು ನಾವು. ಮಾಡ್ಯುಲಸ್ ಆಫ್ 1 ಮೈನಸ್ 3, ದಿಸ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ 1 ಮೈನಸ್ 3 ಮೀನ್ಸ್ ಮೈನಸ್ 2. ಮಾಡ್ಯುಲಸ್ ಆಫ್ ಮೈನಸ್ 2 ಈಸ್ ನಥಿಂಗ್ ಬಟ್ 2, ಬಟ್ ದಿಸ್ ಈಸ್ not less than or equal to 1. Actually it is greater than 1. So ಇದು ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಆದ್ರೆ ಇಲ್ಲಿ ಟ್ರಾನ್ಸಿಟಿವಿಟಿ ಹೋಲ್ಡ್ ಮಾಡಲಿಲ್ಲ. ಹಾಗಾಗಿ ನಾವೆಂತ ಹೇಳ್ಬೋದು, ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್. ಆಪ್ಷನ್ ಎ ಕರೆಕ್ಟ್, ನನ್ ಆಫ್ ದೀಸ್ ಅನ್ನೋದು ರಾಂಗ್. ನೆಕ್ಸ್ಟ್ ಕ್ವಶನ್, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ದ ಶೂನ್ಯತೆ. 0 ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ. ಬಹಳ ಸಿಂಪಲ್ ಕ್ವಶನ್. ಶೂನ್ಯತೆ ಅಂದ್ರೆ ಈಕ್ವಲ್ ಟು 0 ಮಾಡಿಬಿಡ್ಬೇಕು ನಾವೇನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಸಿ ಎಕ್ಸ್ ಪ್ಲಸ್ ಡಿ ಇದೆ, ಈಕ್ವಲ್ ಟು 0 ಮಾಡಿದ್ರೆ ವಿ ಗೆಟ್ ಸಿ ಎಕ್ಸ್ ಈಕ್ವಲ್ ಟು ಪ್ಲಸ್ ಡಿ, ಈ ಕಡೆ ಬಂದ್ರೆ ಮೈನಸ್ ಡಿ, ಎಕ್ಸ್ ಈಕ್ವಲ್ ಟು ಮೈನಸ್ ಡಿ ಬೈ ಸಿ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ 0. zeros of the polynomial minus d by c. Option D correct. Next question,
ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ದತ್ತ ಚಿತ್ರದಲ್ಲಿನ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ದ -2 ಮತ್ತು 2ಗಳ ನಡುವಿನ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ದ ನಂಬರ್ ಆಫ್ zeros lying between -2 and 2 of the polynomial f of x whose graph given above is. ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಈ ಗ್ರಾಫ್ ಪ್ರಕಾರ ನಂಬರ್ ಆಫ್ zeros ಅಂತಂದ್ರೆ ಏನು, ಆ ಗ್ರಾಫ್ ಎಕ್ಸ್ ಆಕ್ಸಿಸ್ ನ ಎಲ್ಲಿ ಕಟ್ ಮಾಡ್ಕೊಂಡು ಹೋಗುತ್ತೋ ಅಥವಾ ಟಚ್ ಮಾಡುತ್ತೋ, ಟಚ್ ಮಾಡಿದ್ರು ಕೂಡ ಅದು 0 ಅಂತಾನೆ ಅರ್ಥ, ಕಟ್ ಮಾಡ್ಕೊಂಡು ಹೋದ್ರು ಕೂಡ ಅದು 0 ಅಂತಾನೆ ಅರ್ಥ. ಸದ್ಯಕ್ಕೆ ಇಲ್ಲಿ ಎಷ್ಟು ಗ್ರಾಫ್ ಇದೆಯೋ ಅಷ್ಟು ಗ್ರಾಫ್ ಅನ್ನು ಮಾತ್ರ ನಾವು ರೆಫರ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ zeros ಎಷ್ಟಾಗುತ್ತೆ ಅಂತಂದ್ರೆ, ಇಲ್ಲಿ ಒಂದು ಸಾರಿ ಕಟ್ ಮಾಡಿದ್ರೆ ಒಂದು 0, ಇದು 2, ಇದು 3, ಇದು 4, ಇದು ಟೋಟಲ್ ನಂಬರ್ ಆಫ್ zeros. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನಿದೆ ಅಂತಂದ್ರೆ, ನಮಗೆ ಬೇಕಾಗಿರೋದು ಟೋಟಲ್ ನಂಬರ್ ಆಫ್ zeros ಅಲ್ಲ, ಬಿಟ್ವೀನ್ -2 and 2, -2 ಮತ್ತು 2 ನಡುವೆ ಎಷ್ಟು zeros ಇದೆ ಅಂತ. -2 ಇಲ್ಲಿದೆ, 2 ಇಲ್ಲಿದೆ, ಇವೆರಡರ ನಡುವೆ ಎಷ್ಟು zeroಗಳಿದೆ ಅಂತಂದ್ರೆ ಇಲ್ಲೊಂದಿದೆ, ಇಲ್ಲಿದೆ. ಸೊ ಈ ಗ್ರಾಫ್ ಅಲ್ಲಿ -2 ಮತ್ತು 2 ನಡುವೆ ಎಷ್ಟು zeros ಇದೆ ಈ ಪಾಲಿನಾಮಿಯಲ್ ಗಿದೆ ಅಂತ ಅಂದ್ರೆ 2 zeros ಇದೆ. therefore ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ 2 zeros. ಮೂಲ ಬಿಂದು 0 ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು? ಹೌ ಮೆನಿ ಲೈನ್ಸ್ ಮೇ ಪಾಸ್ ಥ್ರೂ ದ ಆರಿಜಿನ್ 0. ಸೊ ಒಂದು ಸುಮ್ಮನೆ ರೆಫರೆನ್ಸ್ಗೆ ತಗೊಳ್ಳೋಣ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಅಂತ ಅನ್ಕೊಳ್ರಿ. ಮೂಲ ಬಿಂದು ಅಂದ್ರೆ ಇದು ಆರಿಜಿನ್ 0. ಇಲ್ಲಿಂದ ಎಷ್ಟು ಲೈನ್ಗಳು ಪಾಸ್ ಆಗ್ಬಹುದು ಅಂತಂದ್ರೆ ಇಟ್ ಇಸ್ ಜಸ್ಟ್ ಕಾಮನ್ ಸೆನ್ಸ್ ಅಂಡ್ ಬೇಸಿಕ್ ನಾಲೆಡ್ಜ್. ಏನಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ದಿಸ್ ಪಾಯಿಂಟ್. ಯಾಕಂದ್ರೆ ನೋಡಿ, ಈ ರೀತಿ ಎಷ್ಟು ಲೈನ್ಗಳು ಬೇಕಾದ್ರೂ ಈ ರೀತಿ ಎಷ್ಟು ಲೈನ್ಗಳು ಬೇಕಾದ್ರೂ ಪಾಸ್ ಆಗಿ ಹೋಗ್ಬೋದು ಈ ರೀತಿ. ಇನ್ನೊಂದು ಥಿಯರಿಟಿಕಲಿ ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ y = mx + c ಅಂತ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಇಟ್ ಇಸ್ ದ ಈಕ್ವೇಶನ್ ಆಫ್ ಲೈನ್ y = mx + c ವೇರ್ c ಇಸ್ ದ y ಇಂಟರ್ಸೆಪ್ಟ್. m ಅನ್ನೋದೇನಿಲ್ಲಿ ಸ್ಲೋಪ್. ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಪ್ರಕಾರ y ಇಂಟರ್ಸೆಪ್ಟ್ ಎಲ್ಲ ಆಗ್ಬೇಕು ಅಂದ್ರೆ 0, y ಆಕ್ಸ್ ಮೇಲೆ ಎಲ್ಲಿ ಕಟ್ ಮಾಡಬೇಕು, 0 ಹತ್ರ ಕಟ್ ಮಾಡಬೇಕು ಅಂತ ಹೇಳಿದೆ. ಸೊ c ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಆವಾಗ ಈಕ್ವೇಶನ್ ಏನಾಯ್ತು, y = mx ಅಂತ ಆಯ್ತು. ಈಗ m ಅಂತಂದ್ರೆ ಏನು, ಸ್ಲೋಪ್, ಅಥವಾ ಇಟ್ ಈಸ್ ಅ ರಿಯಲ್ ನಂಬರ್. ಸ್ಲೋಪ್, ಬಟ್ ಸ್ಲೋಪ್ ಮೇ ಬಿ ಎನಿ ರಿಯಲ್ ನಂಬರ್, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, 0 ಕೂಡ ಆಗಿರ್ಬೋದು. ಸೊ ಯಾವ್ದಾದ್ರು ಒಂದು ರಿಯಲ್ ನಂಬರ್ನ ನೀವು ಇಲ್ಲಿ ಕೊಟ್ರಿ ಅಂತಂದ್ರೆ ಒಂದು ಹೊಸ ಲೈನ್ ಬಂತು, ಮತ್ತೆ ರಿಯಲ್ ನಂಬರ್ ಚೇಂಜ್ ಮಾಡಿದ್ರೆ ಮತ್ತೊಂದು ಹೊಸ ಲೈನ್ ಬಂತು. ಸೊ ಈ ರೀತಿ ಎಷ್ಟು ರಿಯಲ್ ನಂಬರ್ಸ್ಗೆ ಇಲ್ಲಿ ಚಾನ್ಸಸ್ ಇದೆ ಅಂತಂದ್ರೆ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್. ಇಲ್ಲಿ ಎಷ್ಟು ಬೇಕಾದ್ರೂ ನೀವು ಕೊಡ್ಬೋದು. ನೀವು ಎಷ್ಟು ಚೇಂಜ್ ಮಾಡ್ತೀರೋ ಅಷ್ಟು ಹೊಸ ಹೊಸ ಲೈನ್ಗಳು ನಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಆರಿಜಿನ್ ಇಂದ ಎಷ್ಟು ಲೈನ್ಗಳು ಪಾಸ್ ಆಗಿ ಹೋಗ್ಬೋದು ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ದ ಗಿವನ್ ಆರಿಜಿನ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್? ನಾಟ್ ಅಂತ ಕೇಳಿದ್ದೇನೆ. ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ನೋಡಿ, x - 2 ಹೋಲ್ ಸ್ಕ್ವೇರ್ ಪ್ಲಸ್ 1 = 2x - 3. ಇಲ್ಲಿ x - 2 ಹೋಲ್ ಸ್ಕ್ವೇರ್ ಇದೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ a - b ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ x² - 4x + 4 + 1 = 2x - 3. ಇದು a - b ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ನಾನು ಏನ್ ಮಾಡಿದೀನಿ, ಎಕ್ಸ್ಪ್ಯಾಂಡ್ ಮಾಡಿದೀನಿ. a² - 2ab 2 × x × 2. ಸೊ ಇದು 4 ಆಯ್ತು. ಪ್ಲಸ್ 2² ಅಂದ್ರೆ 4 + 1. ಇಲ್ಲಿ ಏನೇ ಸಿಂಪ್ಲಿಫೈ ಮಾಡಿದ್ರು ಕೂಡ ಈ 2x ಈ 4x ಜೊತೆ ಏನಾಗ್ತದೆ, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್. ಈ 2x ಈ ಕಡೆ ಬಂದ್ರೆ -2x ಆಗುತ್ತೆ, -4x ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರು ಕೂಡ ಇದು -2x, 4 + 1 ಇದು 5, -3 ಈ ಕಡೆ ಬಂದ್ರೆ +3 = 0. ಸೊ ವಿ ಗೆಟ್ x² - 6x + 8 = 0. ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ನಮಗೆ ಬೇಕಾಗಿರೋದು ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಟ್ ಈಸ್ ಟ್ರೂ. ನಮಗೆ ಬೇಕಾಗಿರೋದು ಫಾಲ್ಸ್. ಈಗ ಎರಡನೇ ಕ್ವೆಶ್ಚನ್ ತಗೊಳ್ಳೋಣ, ಆಪ್ಷನ್ ತಗೊಳ್ಳೋಣ. x × x + 1 ಇಲ್ಲಿ ತಗೊಳ್ತೀನಿ. x × x + 1 + 8 = x + 2 × x - 2. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ x × x is x² plus x × 1 is x plus 8 = ಇದು ಯಾವ ಫಾರ್ಮಲ್ ಇದೆ, a + b × a - b ಫಾರ್ಮಲ್ ಇದೆ. a + b × a - b is nothing but a² - b², that is x² - 2² ಅಂದ್ರೆ 4. You can clearly observe x² gets cancelled with x². ಸೊ ಎರಡು ಕಡೆ x² ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಉಳಿಯೋದು
ಎಕ್ಸ್ ಪ್ಲಸ್ 8 ಈಕ್ವಲ್ ಟು -4. ಏನೇ ಸಿಂಪ್ಲಿಫೈ ಮಾಡಿದ್ರು ನಮ್ಮ ಹತ್ರ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ, ಹಾಗಾಗಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ, ಇಟ್ ಇಸ್ ಅ ಲೀನಿಯರ್ ಈಕ್ವೇಶನ್. ಲೀನಿಯರ್ ಈಕ್ವೇಶನ್ ಆಯಿತು. ಸೊ ನಮ್ಗೆ ಬೇಕಾಗಿರೋದು ಇದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಬಿ ಕರೆಕ್ಟ್ ಅಂತ ಗೊತ್ತಾಗಿದೆ. ಸಿ ಮತ್ತು ಡಿ ನ ಒಂದ್ಸರಿ ವೆರಿಫೈ ಮಾಡೋಣ. ಆಪ್ಷನ್ ಸಿ ತಗೊಳ್ತೀನಿ ನಾನು. ಎಕ್ಸ್ ಇಂಟು 2x ಪ್ಲಸ್ 3 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸ್ ಇಂಟು 2x ಅಂದ್ರೆ 2x ಸ್ಕ್ವೇರ್, ಎಕ್ಸ್ ಇಂಟು 3 is 3x. ಎಕ್ಸ್ ಸ್ಕ್ವೇರ್ ನ ಲೆಫ್ಟ್ ಸೈಡ್ ತಗೊಂಡ್ರೆ ಮೈನಸ್ ಎಕ್ಸ್ ಸ್ಕ್ವೇರ್, 1 ನ ಲೆಫ್ಟ್ ಸೈಡ್ ತಗೊಂಡ್ರೆ -1 ಈಕ್ವಲ್ ಟು 0. 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x -1 ಈಕ್ವಲ್ ಟು 0. ಸೊ ಇಟ್ ಈಸ್ ಆಲ್ಸೋ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಟ್ ಈಸ್ ಟ್ರೂ. ಇನ್ನು ಲಾಸ್ಟ್ ಆಪ್ಷನ್ ಡಿ ತಗೊಳ್ಳಿ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇದೆ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4. ಇಲ್ಲಿ ಕ್ಯೂಬಿಕ್ ಟರ್ಮ್ ಇರೋದ್ರಿಂದ ಮೇ ಬಿ ಇದು ಕ್ಯೂಬಿಕ್ ಆಗಿರಬಹುದು ಅಂತ ಒಂದು ಡೌಟ್ ಬರುತ್ತೆ. ಸೊ ಒಂದ್ಸರಿ ಅದನ್ನು ಕೂಡ ಚೆಕ್ ಮಾಡೋಣ. ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಲ್ ಇದೆ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ ನಥಿಂಗ್ ಬಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಸೊ ಈ ರೀತಿ ಇದೆ ಎಕ್ಸ್ಪೆನ್ಷನ್. ಯಾವ್ದಿದು? ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇದು. ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಇನ್ ಪ್ಲೇಸ್ ಆಫ್ ಎ ವಿ ಹ್ಯಾವ್ ಎಕ್ಸ್ ಅಂಡ್ ಇನ್ ಪ್ಲೇಸ್ ಆಫ್ ಬಿ ವಿ ಹ್ಯಾವ್ 2. ಸೊ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂದ್ರೆ 8 ಪ್ಲಸ್ 3ab ಅಂದ್ರೆ 2 ಇಂಟು ಎ ಪ್ಲಸ್ ಬಿ ದಟ್ ಈಸ್ ಎಕ್ಸ್ ಪ್ಲಸ್ 2. ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 8, ಇಲ್ಲಿ 3 2 ಇದು 6 ಆಯಿತು, 6x ಆಯಿತು. 6x ಇಂಟು ಎಕ್ಸ್ ಅಂತಂದ್ರೆ 6x ಸ್ಕ್ವೇರ್ ಪ್ಲಸ್ ಇಲ್ಲಿ 6x ಇದೆ, 6 2 12, 12x. ಎಕ್ಸ್ ಕ್ಯೂಬ್ ಲೆಫ್ಟ್ ತಗೊಂಡ್ರೆ ಮೈನಸ್ ಎಕ್ಸ್ ಕ್ಯೂಬ್, -4 ಲೆಫ್ಟ್ ತಗೊಂಡ್ರೆ +4 ಈಕ್ವಲ್ ಟು 0. ಯು ಕ್ಯಾನ್ ಅಬ್ಸರ್ವ್ ಎಕ್ಸ್ ಕ್ಯೂಬ್ ಗೆಟ್ಸ್ ಕ್ಯಾನ್ಸಲ್ ವಿತ್ ದಿಸ್ ಮೈನಸ್ ಎಕ್ಸ್ ಕ್ಯೂಬ್. ಸೊ ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಹಾಗಾಗಿ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ನೋಡೋದಕ್ಕೆ ಕ್ಯೂಬಿಕ್ ತರ ಕಾಣಿಸ್ತಾ ಇತ್ತು, ಬಟ್ ಸಿಂಪ್ಲಿಫೈ ಮಾಡಿದಾಗ ವಿ ಕೇಮ್ ಟು ನೋ ದಟ್ ದಿಟ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಟ್ ಈಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್. ಅಂದ್ರೆ ಕ್ವಾಡ್ರಾಟಿಕ್ 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 ಬಟ್ ಇಟ್ ಈಸ್ ಅ ಲೀನಿಯರ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಆಯತದ ಸುತ್ತಳತೆಯು 82 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಆಗಿದೆ. ಆಯತದ ಅಗಲ the perimeter of a rectangle is 82 meter and its area is 400 meter square. The breadth of the rectangle is okay. ಏನು ಕೊಟ್ಟಿದ್ದಾರೆ? ಆಯತದ ಸುತ್ತಳತೆ ಕೊಟ್ಟಿದ್ದಾರೆ. Perimeter of rectangle is given by 2 times of L plus B and it is equal to 82. ಡಿವೈಡ್ ಮಾಡಿದ್ರೆ 2 1s 2 4s 8 2 1s 2. ಸೊ ಲೆಂತ್ ಮತ್ತು ಬ್ರೆಡ್ತ್ ಎರಡನ್ನೂ ಆಡ್ ಮಾಡಿದ್ರೆ 41 ಬರಬೇಕು. ಅದೇ ರೀತಿ ಏರಿಯಾ ಕೊಟ್ಟಿದ್ದಾರೆ ಎಲ್ ಇಂಟು ಬಿ ಈಸ್ ಈಕ್ವಲ್ ಟು 400. ಓಕೆ ರೈಟ್. ನಮ್ಗೆ ಬೇಕಾಗಿರೋದು ಬ್ರೆಡ್ತ್ ಬೇಕು. ಸೊ ಬಿ ಉಳಿಸ್ಕೊಳ್ಳೋಣ, ಎಲ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಸೊ ಎಲ್ ಈಕ್ವಲ್ ಟು 41 ಮೈನಸ್ ಬಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಎಲ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ಈ ಕಡೆ ಬರ್ಕೊಂಡು 41 ಮೈನಸ್ ಬಿ ಈಕ್ವಲ್ ಟು 400. (41b ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು 400). ಎರಡು ಟರ್ಮ್ಗಳನ್ನ ರೈಟ್ ಸೈಡ್ ತಗೊಂಡ್ಬಿಡ್ತೀನಿ. ಮೈನಸ್ ಬಿ ಸ್ಕ್ವೇರ್ ಬಿಕಮ್ಸ್ ಪ್ಲಸ್ ಬಿ ಸ್ಕ್ವೇರ್. 41b ಈ ಕಡೆ ಬಂದ್ರೆ ಮೈನಸ್ 41b ಆಗುತ್ತೆ. ಪ್ಲಸ್ 400 ಈ ಕಡೆನೇ ಇರ್ತದೆ, ಯಾಕಂದ್ರೆ ನಾನು ರೈಟ್ ಸೈಡ್ ತಗೊಂಡಿದ್ದೀನಿ ಎರಡು. ಸೊ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. 400 ಇದನ್ನ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಆಗಿ ಬರಿಬೇಕು. ಇಲ್ಲಿ 16 20 ಅಂತ ಇರೋದ್ರಿಂದ 20 25 ಅಂತ ಇರೋದ್ರಿಂದ ಸೊ ಇದು ಫ್ಯಾಕ್ಟರೈಸ್ ಮಾಡಿ ನೋಡೋಣ ಒಂದ್ಸಾರಿ. 2 200 200 250 225 5 5s 5 1s 2 4 4 8 16. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ, ಇದು 25 ಬರುತ್ತೆ. 16 ಮತ್ತು 25 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 400, ಆಡ್ ಮಾಡಿದ್ರೆ 41 ಬರುತ್ತೆ. ಸೊ ಬಿ ಸ್ಕ್ವೇರ್ ಮೈನಸ್ 25b ಮೈನಸ್ 16, ಯಾಕಂದ್ರೆ ಮೈನಸ್ ಇರೋದ್ರಿಂದ ಎರಡನ್ನು ಆಡ್ ಮಾಡಬೇಕು. ಮೈನಸ್ 25 ಮೈನಸ್ 16 ಅಲ್ಲಿಗೆ ಮೈನಸ್ 41, ಮೈನಸ್ ಇಂಟು ಮೈನಸ್ ಪ್ಲಸ್ 400 ಆಗುತ್ತೆ. ಪ್ಲಸ್ 400 ಈಕ್ವಲ್ಸ್ ಟು 0. ಸೊ ಎರಡರಿಂದ ಕಾಮನ್ ಬಿ ತೆಗೆದ್ರೆ ಬಿ ಮೈನಸ್ 25
ಇವೆರಡರಿಂದ -16 ಕಾಮನ್ ತೆಗೆದ್ರೆ b -25 ಈಕ್ವಲ್ ಟು 0. ದೇರ್ ಫೋರ್ ಒಂದು ಬ್ರಾಕೆಟ್ b -25 ಆದ್ರೆ ಇನ್ನೊಂದು ಬ್ರಾಕೆಟ್ b -16 ಈಕ್ವಲ್ ಟು 0. ಸೊ ಇದರ ಅರ್ಥ ಐದರ್ b is 25 ಆರ್ 16 ಅಂತ ಅರ್ಥ. ಇಫ್ b is 25 ದೆನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ L will be equal to 16, ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ L ಅನ್ನೋದು ಲೆಂತ್ ಜಾಸ್ತಿ ಇರಬೇಕು. ಹಾಗಾಗಿ b 16 ತಗೊಳ್ಳೋಣ. ಇಫ್ b is 16 ದೆನ್ L will be 25. ಇದು ರೀಸನಬಲ್. ಲೆಂತ್ ಜಾಸ್ತಿ ಇರಬೇಕು, ಬ್ರೆಡ್ತ್ ಕಡಿಮೆ ಇರಬೇಕು. ದೇರ್ ಫೋರ್ b ಎಷ್ಟಾಗಿರ್ಬೇಕು? 16 ಆಗಿರ್ಬೇಕು, ಲೆಂತ್ 25 ಆಗಿರ್ತದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಈಸ್ 16 ಮೀಟರ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ 8 ಮಂದಿ ಹುಡುಗಿಯರು. ಅದರಲ್ಲಿ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆ. ಔಟ್ ಆಫ್ 25 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಅ ಡಿಬೇಟ್, 8 ಆರ್ ಗರ್ಲ್ಸ್. ದ ಪ್ರಾಬಬಿಲಿಟಿ ದಟ್ ದ ವಿನ್ನರ್ ಇಸ್ ಅ ಬಾಯ್ ಈಸ್. ನೋಡಿ, ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ 25. ಸೊ ಎನ್ ಆಫ್ ಎಸ್ ಎಷ್ಟು 25. ನಮಗೆ ಬೇಕಾಗಿರೋದು ಬಾಯ್ಸ್. ಇಲ್ಲಿ ಕೊಟ್ಟಿರುವಂತ ಡಾಟಾ ಗರ್ಲ್ಸ್. ಸೊ 8 ಮೆಂಬರ್ಸ್ ಗರ್ಲ್ಸ್ ಅಂತಂದ್ರೆ ಬಾಯ್ಸ್ ಎಷ್ಟು ಮೆಂಬರ್ಸ್ ಇರ್ತಾರೆ? 17. ಸೊ ಈವೆಂಟ್ ಅಕ್ಕರ್ ಆಗ್ಬೇಕು ನನಗೆ ಎಕ್ಸ್ಪೆಕ್ಟೆಡ್ ಈವೆಂಟ್ ಅದನ್ನ ನಾನು ಎನ್ ಆಫ್ ಇ ಅಂತ ಬರೆದ್ರೆ, ಸೊ ಎನ್ ಆಫ್ ಇ ಎಷ್ಟಾಗುತ್ತೆ? ಅಲ್ಲಿಗೆ 17 ಆಗುತ್ತೆ. ಯಾಕಂದ್ರೆ ಇಲ್ಲಿ 8 ಇದೆ, ಬಾಯ್ಸ್ ಬೇಕು. 25 - 8 ದಟ್ ಈಸ್ 17. ಸೊ ಪ್ರೊಬಾಬಿಲಿಟಿ ಆಫ್ ದಟ್ ವಿನ್ನರ್ ಇಸ್ ಅ ಬಾಯ್ ಈಸ್ ಪಿ ಆಫ್ ಇ. ಇದನ್ನ ಬೇಕಿದ್ರೆ ಬಿ ಅಂತ ಬರ್ಕೋಬಹುದು ನೀವು. ಫಾರ್ಮುಲಾ ಏನಿದೆ? ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ 17/25. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 5 ಪೆನ್ಗಳ, ನೋಡಿ ಇಲ್ಲಿ ನೀವು ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ 29ನೇ ಕ್ವಶನ್ ಇಂದ ಡೈರೆಕ್ಟ್ ಆಗಿ 42ನೇ ಕ್ವಶನ್ಗೆ ಹೋಗಿದ್ದಾರೆ ಅಂತೇಳಿ. ನಡುವೆ ಯಾವ ಕ್ವಶನ್ಸ್ ಇದೆ ಅಂತಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಬರೀ ಮ್ಯಾಥಮೆಟಿಕ್ಸ್ನ ಕ್ವಶನ್ಸ್ಗಳು ಮಾತ್ರ ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೆ 5 ಪೆನ್ಗಳ ಮಾರಾಟದ ಬೆಲೆಯು 4 ಪೆನ್ಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಪ್ರತಿಶತ ಲಾಭ ಅಥವಾ ನಷ್ಟ. ದ ಎಸ್ ಪಿ ಆಫ್ 5 ಪೆನ್ಸ್ ಇಸ್ ಈಕ್ವಲ್ ಟು ದ ಸಿ ಪಿ ಆಫ್ 4 ಪೆನ್ಸ್. ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟ್ ಈಸ್. ಕೊಟ್ಟಿರ್ತಕ್ಕಂಥ ಡಾಟಾ ಎಸ್ ಪಿ ಆಫ್ 5 ಪೆನ್ಸ್ ಈಸ್ ಈಕ್ವಲ್ ಟು ಸಿ ಪಿ ಆಫ್ 4 ಪೆನ್ಸ್ ಇಷ್ಟಿದೆ. ಓಕೆ, ನಾವು ಇಲ್ಲಿಂದ ನಾವೇನ್ ಬರೀಬಹುದು? ಎಸ್ ಪಿ ಇಸ್ 4/5. ಈ 5 ನ ಕೆಳಗಡೆ ತಗೊಂಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. 4/5 ಟೈಮ್ಸ್ ಆಫ್ ಸಿ ಪಿ. ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೋ ಅದರ 4/5 ಟೈಮ್ಸ್ ಯಾವ್ದಿರ್ತದೆ? ಇಲ್ಲಿ ಎಸ್ ಪಿ ಇರುತ್ತೆ. ಓಕೆ, ಈಗ ಪ್ರಾಫಿಟ್ ಅಥವಾ ಲಾಸ್ ಫೈನ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಎಸ್ ಪಿ ಮೈನಸ್ ಸಿ ಪಿ ಮಾಡಬೇಕು, ಇಲ್ಲ ಸಿ ಪಿ ಮೈನಸ್ ಎಸ್ ಪಿ ಮಾಡಬೇಕು. ಎಸ್ ಪಿ ಮೈನಸ್ ಸಿ ಪಿ ಮಾಡಿದ್ರೆ ಅದು ಪ್ರಾಫಿಟ್ ಆಗುತ್ತೆ, ಸಿ ಪಿ ಮೈನಸ್ ಎಸ್ ಪಿ ಮಾಡಿದ್ರೆ ಲಾಸ್ ಆಗುತ್ತೆ. ಇಲ್ಲಿ 4/5 ಅನ್ನೋದು ಇದು ಲೆಸ್ ದ್ಯಾನ್ 1 ಆಗಿರೋದ್ರಿಂದ ನಾವೇನ್ ಮಾಡೋಣ? ಸಿ ಪಿ ಮೈನಸ್ ಎಸ್ ಪಿ. ಸೊ ಸಿ ಪಿ ಲೆಟ್ ಇಟ್ ಬಿ ಆಸ್ ಇಟ್ ಈಸ್ ಮೈನಸ್ ಎಸ್ ಪಿ ಅಂತಂದ್ರೆ ಎಷ್ಟಿದೆ? ಇಲ್ಲಿ 4/5 ಟೈಮ್ಸ್ ಸಿ ಪಿ ಇದೆ. ಸೊ 4/5 ಟೈಮ್ಸ್ ಸಿ ಪಿ, ಇಟ್ ಈಸ್ ಲಾಸ್. ಯಾಕೆ ಎಸ್ ಪಿ ಮೈನಸ್ ಸಿ ಪಿ ನ ತಗೊಳ್ಬಹುದಲ್ಲ? ಇಲ್ಲಿ 4/5 ಟೈಮ್ಸ್ ಸಿ ಪಿ ಮೈನಸ್ ಸಿ ಪಿ ಈಕ್ವಲ್ಸ್ ಟು ಪ್ರಾಫಿಟ್ ಅಂತೇಳಿ ಈ ಫಾರ್ಮುಲಾ ಕನ್ಸಿಡರ್ ಮಾಡಬಹುದಾಗಿತ್ತಲ್ಲ ಅಂತಂದ್ರೆ ಅಫ್ಕೋರ್ಸ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಪ್ರಾಫಿಟ್ ಕೆನಾಟ್ ಬಿ ನೆಗೆಟಿವ್. ಇಲ್ಲೇನಾಗುತ್ತೆ? 4 ಟೈಮ್ಸ್ ಸಿ ಪಿ, ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ -5 ಟೈಮ್ಸ್ ಸಿ ಪಿ ಡಿವೈಡೆಡ್ ಬೈ 5 ಆಗುತ್ತೆ. 4 ಸಿ ಪಿ ಮೈನಸ್ 5 ಸಿ ಪಿ ಅಂದ್ರೆ -1/5 ಸಿ ಪಿ ಆಗುತ್ತೆ. ಸೊ ಪ್ರಾಫಿಟ್ ನೆಗೆಟಿವ್ ಅಲ್ಲಿ ಬಂತು. ಸೊ ಇದಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ನಾವೇನ್ ಮಾಡಿದೀವಿ ಅಂತಂದ್ರೆ ಸೆಕೆಂಡ್ ಫಾರ್ಮುಲಾ ತಗೊಂಡಿದ್ದೀವಿ, ಲಾಸ್ ಫಾರ್ಮುಲಾ ತಗೊಂಡಿದ್ದೀವಿ. ಲಾಸ್ ಇಸ್ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ. ನಿಮಗೆ ಗೊತ್ತಾಗ್ಲಾರ್ದೆ ಎಸ್ ಪಿ ಮೈನಸ್ ಸಿ ಪಿ ಅಂತ ತಗೊಂಡ್ರು ಕೂಡ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಬಂದ ಕೂಡಲೇ ನಿಮ್ಗೆ ಗೊತ್ತಾಗಬೇಕು ಅದು ಪ್ರಾಫಿಟ್ ಅಲ್ಲ, ಅದು ಆಕ್ಚುಲಿ ಲಾಸ್ ಅಂತೇಳಿ. ಈಗ ಎಲ್ ಸಿ ಎಂ ತಗೊಂಡ್ರೆ 5 ಎಲ್ಲಿಗೆ ಬಂತು? 5 ಸಿ ಪಿ ಮೈನಸ್ 4 ಸಿ ಪಿ. 5 ಸಿ ಪಿ ಮೈನಸ್ 4 ಸಿ ಪಿ ಡಿವೈಡೆಡ್ ಬೈ 5, ಇಟ್ ಈಸ್ ಲಾಸ್. 5 ಸಿ ಪಿ ಮೈನಸ್ 4 ಸಿ ಪಿ ಅಂದ್ರೆ 1 ಸಿ ಪಿ, ದಟ್ ಈಸ್ ಸಿ ಪಿ ಡಿವೈಡ್ ಬೈ 5, ಇಟ್ ಈಸ್ ಈಕ್ವಲ್ ಟು ಲಾಸ್. ನಮಗೆ ಪರ್ಸೆಂಟೇಜ್ ಬೇಕು. ಸೊ ಲಾಸ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ಲಾಸ್ ಬೈ ಕಾಸ್ಟ್ ಪ್ರೈಸ್ ಇಂಟು 100.
ಇಟ್ ಈಸ್ ಈಕ್ವಲ್ ಟು ಲಾಸ್ ಆಲ್ರೆಡಿ ನಮಗೆ ಸಿಕ್ಕಿದೆ CP/5 ಅಂತೇಳಿ. ಸೊ ಕಾಸ್ಟ್ ಪ್ರೈಸ್ ಬೈ 5 ಇದು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಕಾಸ್ಟ್ ಪ್ರೈಸ್ ಇದೆ ಇಂಟು 100. ಸೊ ಡಿನಾಮಿನೇಟರ್ ಕಾಸ್ಟ್ ಪ್ರೈಸ್ ಇದೆ ಡಿವೈಡ್ ಬೈ 1 ಇರುತ್ತೆ. ಈ ಕಾಸ್ಟ್ ಪ್ರೈಸ್ ಅನ್ನು ನಾವು ಡಿವೈಡ್ ಮಾಡಿಬಿಡೋಣ. ಸೊ 1/5 ಡಿವೈಡೆಡ್ ಬೈ 1 ಅಂತಂದ್ರೆ 1/5 ಅಂತಾನೆ ಅರ್ಥ ಇಂಟು 100. ಸೊ ಡಿವೈಡ್ ಮಾಡಿದ್ರೆ ವಿ ಗೆಟ್ 20%. ಏನಿದು 20% ಲಾಸ್. 20% ಲಾಸ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ? ಆಪ್ಷನ್ ಎ, ಒಂದೇ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಟ್ರೂ ಸ್ಟೇಟ್ಮೆಂಟ್ ಬೇಕಾಗಿದೆ ನಮಗೆ. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು ಅಂತ ಹೇಳ್ತಾರೆ. ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಅಂತ. ನೋ, ಒಂದು ಪಾಯಿಂಟ್ ಇದೆ ಅಂತಂದ್ರೆ ಅದರಿಂದ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ. ಸೊ ಆಪ್ಷನ್ ಎ ಏನಿದೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ ಬಿ ನೋಡಿ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟು ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಇದು ಕೂಡ ಫಾಲ್ಸ್. ಇಲ್ಲೊಂದು ಪಾಯಿಂಟ್ ಇದೆ ಅಂತಂದ್ರೆ ಈ ಎರಡೂ ಪಾಯಿಂಟ್ಗಳ ಮೂಲಕ ಒಂದೇ ಒಂದು ಸ್ಟ್ರೈಟ್ ಲೈನ್ ಮಾತ್ರ ಪಾಸ್ ಆಗಿ ಹೋಗ್ಬೋದು. ಬಟ್ ಇಲ್ಲಿ ಹೇಳ್ತಾರೆ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಅಂತೇಳಿ. ಇಟ್ ಈಸ್ ಆಲ್ಸೋ ಎ ಫಾಲ್ಸ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ ನೋಡಿ, ಎರಡು ವೃತ್ತಗಳು ಸಮ ಆದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುವುದಿಲ್ಲ ಅಂತ ಹೇಳ್ತಾನೆ. ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ರೇಡಿಯೈ ಆರ್ ನಾಟ್ ಈಕ್ವಲ್ ಅಂತ ಹೇಳ್ತಾನೆ. ನೋ, ಎರಡು ಸರ್ಕಲ್ಗಳು ಈಕ್ವಲ್ ಆಗಿದ್ರೆ ಅವುಗಳ ರೇಡಿಯಸ್ಗಳು ಈಕ್ವಲ್ ಆಗಿದ್ದೇ ಆಗಿರ್ತವೆ. ಸೊ ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್. ಸೊ ನಮಗೆ ಬೇಕಾಗಿರೋ ಟ್ರೂ ಸ್ಟೇಟ್ಮೆಂಟ್ ಇದೇ ಆಗಿರಬೇಕು. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಆನ್ ಬೋತ್ ಸೈಡ್ಸ್. ಆಫ್ ಕೋರ್ಸ್ ಇದು ಒಂದು ಪಾಸ್ಟುಲೇಟೇ ಇದೆ. ಯೂಕ್ಲಿಡ್ಸ್ ನ ಎಲಿಮೆಂಟ್ಸ್ ಅಲ್ಲಿ ಒಂದು ಪಾಸ್ಟುಲೇಟ್. ಇದು ಟರ್ಮಿನೇಟೆಡ್ ಲೈನ್ ಅಂತ ಅನ್ಕೊಂಡ್ರೆ ನಮಗೆ ಬೇಕು ಅಂತಂದ್ರೆ ನಾವೇನ್ ಮಾಡಬಹುದು, ಎರಡೂ ಕಡೆನೂ ಇಂಡೆಫಿನೆಟ್ಲಿ ನಾವೇನ್ ಮಾಡಬಹುದು, ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ತ್ರಿಭುಜದ ಲಂಬರೇಖೆಗಳು ಒಂದಕ್ಕೊಂದು ಛೇದಿಸಿ ಸಂಧಿಸುವ ಬಿಂದುವು. ಒಂದು ತ್ರಿಭುಜ ಇದೆ ಅಂತಂದ್ರೆ, ಈ ರೀತಿ ಒಂದು ಟ್ರಯಾಂಗಲ್ ಇದೆ ಅಂತಂದ್ರೆ, ಇದರ ಡಾಟಾ ಪ್ರಕಾರ ಲಂಬರೇಖೆ ಅಂತಂದ್ರೆ ವರ್ಟೆಕ್ಸ್ ಇಂದ ಒಂದು ಬಿಂದುವಿನಿಂದ ಅದರ ಅಭಿಮುಖ ಬಾಹು ಇರುತ್ತಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಲೈನ್. ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಲೈನ್. ಸೊ ಇಲ್ಲಿಂದ ಆಪೋಸಿಟ್ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ ಆ ಮೂರು ಲೈನ್ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಿರೋದು. ಆಕ್ಚುಲಿ ಈ ಪಾಯಿಂಟ್ ಏನಂತ ಕರೀತಾರೆ ಅಂತಂದ್ರೆ ಆರ್ಥೋ ಸೆಂಟರ್ ಅಂತ ಕರೀತಾರೆ. ಆರ್ಥೋ ಸೆಂಟರ್ ಅಂತ ಕರೀತಾರೆ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, a to the power of x equal to b to the power of y equal to c to the power of z ಮತ್ತು b square equal to ac ಆದರೆ 1/x plus 1/z equal to ಅದರ ಬೆಲೆ ಕಂಡುಹಿಡಿಯಬೇಕು ನಾವು. If a to the power of x equal to b to the power of y equal to c to the power of z and b square equal to ac, then the value of 1/x plus 1/z is. ಓಕೆ, ಇಲ್ಲಿ ಒಂದು ಡಾಟಾ ಏನಿದೆ, b square equal to ac ಅಂತ ಇದೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಎಲ್ಲ ಟರ್ಮ್ಸ್ ಗಳನ್ನು ಒಂದೇ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಡ್ತೀನಿ. ಬಿ ಸ್ಕ್ವೇರ್ ಮೊದಲಿಗೆ ಇಟ್ಕೊಂಡ್ರೆ ಎ ಅನ್ನೋ ಟರ್ಮ್ ನ ಇನ್ ಟರ್ಮ್ಸ್ ಆಫ್ ಬಿ, ಸಿ ಕೂಡ ಇನ್ ಟರ್ಮ್ಸ್ ಆಫ್ ಬಿ ಆಗಿ ಎಕ್ಸ್ಪ್ರೆಸ್ ಮಾಡಿಬಿಡ್ತೀನಿ. ಸೊ ಎಲ್ಲಾ ಟರ್ಮ್ಸ್ ಗಳು ಬಿ ಆದಾಗ ನಾನು ಈಸಿಯಾಗಿ ಕಂಪೇರ್ ಮಾಡಬಹುದು. ಓಕೆ, ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನೋಡೋಣ. a to the power of x equal to b to the power of y ಇದೆ. ನನಗೆ a ಅನ್ನೋದು ಇನ್ ಟರ್ಮ್ಸ್ ಆಫ್ ಬಿ ಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ a to the power of x ಇದೆಯೇ, ಇದಕ್ಕೆ ರೈಸಿಂಗ್ 1/x ಆನ್ ಬೋತ್ ಸೈಡ್ ಮಾಡಿಬಿಡ್ತೀನಿ. ಸೊ a to the power of x to the power of 1/x, ಇಲ್ಲಿ b to the power of y to the power of 1/x, ರೈಸಿಂಗ್ 1/x ಆನ್ ಬೋತ್ ಸೈಡ್. x ಕ್ಯಾನ್ಸಲ್ ಆಗಿ ಇಲ್ಲಿ a ಮಾತ್ರ ಉಳಿತು. ಇಲ್ಲೇನಾಯ್ತು, b ಇಂಟು 1/x ಆಗುತ್ತೆ. ಸೊ b to the power of y to the power of 1/x ಅಂತ ಇದೆ ಇಲ್ಲಿ. ಇದು ಆಕ್ಚುಲಿ ಯಾವ ಫಾರ್ಮಲ್ ಇದೆ ಅಂದ್ರೆ a to the power of m whole to the power of n ಅಂತ ಇದೆ. ಈ ರೀತಿ ಇದ್ದಾಗ ಎಕ್ಸ್ಪೊನೆಂಟ್ ಗಳು ಮಲ್ಟಿಪ್ಲೈ ಆಗಿಬಿಡ್ತವೆ. a to the power of m ಇಂಟು n ಅಂತ. ಇಲ್ಲಿ ಎಕ್ಸ್ಪೊನೆಂಟ್ಸ್ ಯಾವುದು, y ಮತ್ತೆ 1/x, ಇವೆರಡು ಮಲ್ಟಿಪ್ಲೈ ಆಗಬೇಕು. ಸೊ y ಇಂಟು 1 ಇಸ್ y by x, therefore y by x. ಸೊ ಇನ್ ಪ್ಲೇಸ್ ಆಫ್ a I can write b to the power of y by x. ಸಿಮಿಲರ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಎರಡು ಎಕ್ಸ್ಪ್ರೆಷನ್ಸ್ ತಗೊಳ್ತೀನಿ. ಯಾವ್ದದು, c to the power of z
ಈಕ್ವಲ್ ಟು ಬಿ ಟು ದ ಪವರ್ ಆಫ್ ವೈ. ಈಗ ರೈಸಿಂಗ್ 1/z ಆನ್ ಬೋತ್ ಸೈಡ್, ಯಾಕಂದ್ರೆ ನನಗೆ ಸಿ ಬೇಕಲ್ಲ, ಹಾಗಾಗಿ ಸೊ ಸಿ ಈಕ್ವಲ್ ಟು ಇಲ್ಲಿ 1/z z ಕ್ಯಾನ್ಸಲ್ ಆದ್ರೆ ಬಿ ಟು ದ ಪವರ್ ಆಫ್ ಏನ್ ಬರುತ್ತೆ, y/z ಬರುತ್ತೆ. ಸೊ ಇನ್ ಪ್ಲೇಸ್ ಆಫ್ ಸಿ ಐ ಕ್ಯಾನ್ ರೈಟ್ ಬಿ ಟು ದ ಪವರ್ ಆಫ್ y/z. ನೌ b square ಈಕ್ವಲ್ ಟು b to the power of y/x into b to the power of y/z. When the bases are same, exponents should be added. Add ಮಾಡಬೇಕು b to the power of y/x plus y/z. b to the power of. ಈಗ ನೋಡಿ ಬೇಸ್ ಸೇಮ್ ಇದೆ, ಆವಾಗ ನಾವೇನ್ ಮಾಡಬಹುದು, ಎಕ್ಸ್ಪೋನೆಂಟ್ ಗಳನ್ನ ಕಂಪೇರ್ ಮಾಡಬಹುದು. ಸೊ ಕಂಪೇರ್ ಮಾಡಿದ್ರೆ 2 ವಿಲ್ ಬಿ ಈಕ್ವಲ್ ಟು y/x plus y/z. Now observe, we can take this y as a common factor. y ನ ಕಾಮನ್ ಫ್ಯಾಕ್ಟರ್ ಆಗಿ ಹೊರಗಡೆ ತೆಗಿಬಹುದು. ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿದಿದ್ದು, 1/x ಉಳಿತು, ಇಲ್ಲಿ 1/z ಉಳಿತು. ನಮ್ಗೆ ಬೇಕಾಗಿರೋದು 1/x plus 1/z. ಈ ಬ್ರಾಕೆಟ್ ಅಲ್ಲಿ ಇದೆ ನೋಡಿ, 1/x plus 1/z. ಹಾಗಾದ್ರೆ ಈ y ನ ನಾವೇನಾದ್ರೂ ಈ ಕಡೆ ತಗೊಂಡ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ, ಈ ಕಡೆ ಬಂದಾಗ ಡಿವಿಷನ್ ಆಗ್ತದೆ. 2/y is equal to 1/x plus 1/z. That is 1/x plus 1/z is nothing but 2/y. Therefore option C is correct. ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯು 6 ಮೀಟರ್ ಉದ್ದ, 5 ಮೀಟರ್ ಅಗಲ ಮತ್ತು 4.5 ಮೀಟರ್ ಆಳವಿದೆ. ಅದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ? ಮತ್ತು ಅವರೇ ಕೊಟ್ಟಿದ್ದಾರೆ 1 ಮೀಟರ್ ಕ್ಯೂಬ್ ಅಂತಂದ್ರೆ 1000 ಲೀಟರ್ ಅಂತ. ಎ ಕ್ಯೂಬಾಯ್ಡಲ್ ವಾಟರ್ ಟ್ಯಾಂಕ್ ಈಸ್ 6 ಮೀಟರ್ ಲಾಂಗ್, 5 ಮೀಟರ್ ವೈಡ್ ಅಂಡ್ 4.5 ಮೀಟರ್ ಡೀಪ್. ಹೌ ಮೆನಿ ಲೀಟರ್ಸ್ ಆಫ್ ವಾಟರ್ ಕ್ಯಾನ್ ಇಟ್ ಹೋಲ್ಡ್? 1 ಮೀಟರ್ ಕ್ಯೂಬ್ ಈಸ್ ನಥಿಂಗ್ ಬಟ್ 1000 ಲೀಟರ್. ಸೊ ಇದೇನದು, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಆಕ್ಚುಲಿ ನಾವು ಫೈಂಡ್ ಮಾಡಬೇಕಾಗಿರೋದು ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಎಷ್ಟು ಲೀಟರ್ ನೀರು ಹಿಡಿಯುತ್ತೆ ಅಂತಂದ್ರೆ ವಾಲ್ಯೂಮ್ನ ಇಲ್ಲಿ ಕೇಳಿದ್ದಾರೆ ಅಂತ ಅರ್ಥ. ಅವರೇ ಕೊಟ್ಟಿದ್ದಾರೆ ಲೆಂತ್ 6 ಮೀಟರ್, ಬ್ರೆಡ್ತ್ 5 ಮೀಟರ್ ಅಂಡ್ ಡೀಪ್ ಅಂದ್ರೆ ಇಲ್ಲಿ ನಾವು ಹೈಟ್ ಅಂತ ಕನ್ಸಿಡರ್ ಮಾಡೋಣ 4.5 ಮೀಟರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಲ್ಲ, ಕ್ಯೂಬಾಯ್ಡ್. ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. Volume of the cuboid is given by V equal to length into breadth into height. That is nothing but 6 into 5 into 4.5. 6×5 into 4.5 ನ 45/10 ಅಂತ ಬರೆದ್ಬಿಡೋಣ. 45/10. 0 0 ಕ್ಯಾನ್ಸಲ್ ಆದ್ರೆ 3×5 ದಶಕ 1, 3×4 12, 13. 135 ಮೀಟರ್ ಕ್ಯೂಬ್. ಹಾಗಾದ್ರೆ ಇನ್ ಟರ್ಮ್ಸ್ ಆಫ್ ಲೀಟರ್ ಹೇಳ್ಬೇಕು ನಾವು. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಆದ್ರೆ 1 ಮೀಟರ್ ಕ್ಯೂಬ್ ಅಂತಂದ್ರೆ 1000 ಲೀಟರ್. ಹಾಗಾದ್ರೆ 135 ಮೀಟರ್ ಕ್ಯೂಬ್ ಅಂತಂದ್ರೆ 135, ಇಲ್ಲಿ ಎಷ್ಟು ಜೀರೋಸ್, 1 2 3, ಇಷ್ಟು ಲೀಟರ್ ನೀರು. ಸೊ 1,35,000 ಲೀಟರ್. 1,35,000 ಲೀಟರ್ ಅಂದ್ರೆ ಆಪ್ಷನ್ ಬಿ. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ವಕ್ರ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್ ಇರುವ ಒಂದು ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಪಾದದ ತ್ರಿಜ್ಯ. ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ 14 ಸೆಂಟಿಮೀಟರ್ ಈಸ್ 88 ಸೆಂಟಿಮೀಟರ್ ಸ್ಕ್ವೇರ್. ದ ರೇಡಿಯಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಈಸ್. ಏನ್ ಕೊಟ್ಟಿದ್ದಾರೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ CSA ಎಷ್ಟಿದೆ ಅಂತಂದ್ರೆ 88 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ. ಮತ್ತೆ ಹೈಟ್ ಕೊಟ್ಟಿದ್ದಾರೆ, ಹೈಟ್ 14 ಸೆಂಟಿಮೀಟರ್. ಇನ್ನು ಕೇಳಿರೋದು ಏನ್ ಕೇಳಿದ್ದಾರೆ ಅಂತಂದ್ರೆ ರೇಡಿಯಸ್ ಆಫ್ ದ ಬೇಸ್ ಕೇಳಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಅಂದ್ರೆ 2πRh ಇದೆ ಅಂಡ್ ಇಟ್ ಈಸ್ ಈಕ್ವಲ್ ಟು 88. 2πRh 2 ನನಗೆ ರೇಡಿಯಸ್ ಬೇಕು, R ಈಕ್ವಲ್ ಟು 44. ಅದಕ್ಕೆ ಮುಂಚೆ ವ್ಯಾಲ್ಯೂಸ್ ಆಗಿ ಮಾಡೋಣ. ಪೈ ಅಂದ್ರೆ 22/7. R ಗೊತ್ತಿಲ್ಲ, ಹೈಟ್ ಗೊತ್ತು. ಹೈಟ್ ಎಷ್ಟಿದೆ? 14. ಇಟ್ ಈಸ್ ಈಕ್ವಲ್ ಟು 44. 7 1s 7 2s. 22 × 2 ಅಂದ್ರೆ 44. 44 ಅಂದ್ರೆ 44 ಒಂದೇ. ಸೊ R ಈಕ್ವಲ್ ಟು 1 ಸೆಂಟಿಮೀಟರ್. ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಬಹುದು. 2 × 22 44 ಆಗ್ತದೆ. ಆ 44 ಈ ಕಡೆ ಬಂದ್ರೆ 44 ಡಿವೈಡೆಡ್ ಬೈ 44 ಆಗುತ್ತೆ ಅಷ್ಟೇ. ಸೊ 1 ಸೆಂಟಿಮೀಟರ್. ದೇರ್ಫೋರ್
ಆಪ್ಷನ್ ಡಿ ಈಸ್ ಕರೆಕ್ಟ್. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ, ಇಲ್ಲಾಂದರೆ ಕ್ಲಿಯರ್ ಆಗಿ ಮಾಡೋಣ. 22/7 ಇಂಟು ಆರ್ ಇಂಟು 14 ಈಕ್ವಲ್ ಟು 44. ಸೊ 7 1s 7 2s. ಸೊ ಆರ್ ಈಕ್ವಲ್ ಟು 44 ಡಿವೈಡೆಡ್ ಬೈ 22 ಇಂಟು 2. 22 1s 22 2s, 2 1s 2 1s, ಈ ರೀತಿ. ಸೊ ರಿಮೈನಿಂಗ್ ಕ್ವಶನ್ಸ್ ವಿ ಶಾಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ವಿಡಿಯೋ.